ಸರ್ಕಾರ ನೋಡ್ಕೊಳ್ಳುತ್ತಲ್ಲ ಸರ್, ಮಸೀದಿಗಳನ್ನ ನೋಡ್ಕೊಳ್ಳುತ್ತೆ, ನಮ್ಮ ಹಿಂದೂ ದೇವರುಗಳನ್ನ ಮುಜರಾಯಿ ಇಲಾಖೆ ನೋಡ್ಕೊಳ್ಳುತ್ತೆ. ಮಸೀದಿಯನ್ನ ಆಯಾ ದೇವಸ್ಥಾನದ ಜಮಾತ್ ಅವರೇ ನೋಡ್ಕೊಳ್ತಾರೆ. ಅದರಲ್ಲಿ ಸರ್ಕಾರ ಸೇರಲ್ವಾ ಮಸೀದಿಗಳು? ಸರ್ಕಾರ ಏನ್ ಮಾಡುತ್ತೆ, ಅಲ್ಲಿ ಯಾವುದೇ ಅಡ್ಮಿನಿಸ್ಟ್ರೇಟರ್ ಅನ್ನ ನೇಮಕ ಮಾಡಲ್ಲ. ಮಸೀದಿಯಿಂದ ನಯಾ ಪೈಸೆ ಸರ್ಕಾರಕ್ಕೆ ಹೋಗಲ್ಲ. ಮಸೀದಿಯಿಂದ ಅದರ ಬದಲಾಗಿ ಪ್ರತಿ ಬಜೆಟ್ ಅಲ್ಲಿ ಸರ್ಕಾರ ಈಗ 150 ಕೋಟಿ ರೂಪಾಯಿನ ಕಳೆದ ಬಾರಿ ಬಜೆಟ್ ಅಲ್ಲಿ ವಕ್ಫ್ ಬೋರ್ಡ್ ಕೊಟ್ಟಿದೆ. ಹಿಂದಿನ ಬಜೆಟ್ ಅಲ್ಲಿ 100 ಕೋಟಿ ರೂಪಾಯಿ ಕೊಟ್ಟಿದೆ. ಹಿಂದೂ ದೇವಸ್ಥಾನಗಳಿಗೆ ಎಷ್ಟು ಕೊಟ್ಟಿದೆ? ಇಲ್ಲಿ ಏನಾಗಿದೆ ದೇವಸ್ಥಾನದಲ್ಲಿ ಸಮಸ್ಯೆ ಕೇಳೋಣ ಇರಿ. ದೇವಸ್ಥಾನದ ಟ್ರಸ್ಟಿಗಳಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ. ಹೇಳಿ ಸರ್, ನಿಮಗೆ ನೋಟಿಸ್ ಬಂದಿತ್ತಾ? ಏನ್ ಸಮಸ್ಯೆ ಆಗಿದೆ ಹೇಳಿ. ಈ ದೇವಸ್ಥಾನ ಸುಮಾರು 700 ವರ್ಷಗಳ ಹಿಂದೆ ಆಗಿದ್ದು. ಈಗ ನೋಟಿಸ್ ನಮ್ಗೆ ಯಾವುದೇ ಥರದ ನೋಟಿಸ್ ನಮ್ಮ ಗಮನಕ್ಕೆ ಬಂದಿಲ್ಲ ಈ ಕ್ಷಣದವರೆಗೂ. ನೋಟಿಸ್ ಬರ್ದೆ ಮುಜರಾಯಿ ಇಲಾಖೆ ಇಂಟರ್ಫಿಯರೆನ್ಸ್ ಹೆಂಗಾಗುತ್ತೆ? ಒಂದು ಎಕ್ಸಾಂಪಲ್, ಒಂದು ಚಿಕ್ಕ ಪುಟ್ಟ ಮನೆ ಮೇಲೆ ಬಂದ್ಬಿಡುತ್ತೆ ನೋಟಿಸ್, ದೇವಸ್ಥಾನಕ್ಕೆ ಬಂದಿಲ್ವಾ ಅಂತ ಪ್ರಶ್ನೆ ಮಾಡ್ತಾರೆ. ನಿಮ್ ಗಮನಕ್ಕೆ ಬಂದಿಲ್ಲ? ದರ್ಶಿಯಾಗಿ ಹೇಳ್ತಾ ಇದ್ದೀನಿ, ಈ ಕ್ಷಣದವರೆಗೂ ನಮಗೆ ಯಾವುದೇ ಥರದ ನೋಟಿಸ್ ಬಂದಿರೋ ಬಗ್ಗೆ ನಮಗೆ ಮಾಧ್ಯಮ ಮೂಲಕ ಗೊತ್ತಾಗಿದೆ ಅಷ್ಟೇ. ಏನು ಈ ವಾಟ್ಸಪ್ಪಲ್ಲಿ ಡಿಜಿಟಲ್ ಸಿಗ್ನೇಚರು ವಾಟ್ಸಪ್ ಮೂಲಕ ತಮಗೆ ಹೆಂಗೆ ಸಿಕ್ತು ಅದೇ ಥರ ನಾವು ನೋಡಿರೋದು. ಇನ್ನು ರಿಟರ್ನ್ ಸೈನ್ಡು ಯಾವುದು ನಮಗೆ ಇದುವರೆಗೂ ನಮ್ಗೆ ಯಾವುದೇ ಥರ ನೋಟಿಸ್ ಬಂದಿಲ್ಲ. ಏಕಾಏಕಿ ನಿನ್ನೆ ಸಾಯಂಕಾಲ ಬಂದು ಅವರು ಉಂಡಿನ ಎಲ್ಲ ಸೀಲ್ ಮಾಡಿ ಹೋಗಿದ್ದಾರೆ. ಇವತ್ತು ಬೆಳಗ್ಗೆ ಬಂದು ಅವರು ಪೊಲೀಸ್ ಅವರು ಒಂದು 25 ಜನ ಸಿಬ್ಬಂದಿ ಬಂದು ಅವರೇ ಟಿಕೆಟ್ ಎಲ್ಲ ಇಶ್ಯೂ ಮಾಡ್ತಾ ಇದ್ದಾರೆ. ಅವರೇ ಎಲ್ಲ ಕೂತ್ಕೊಂಡು ಅವರೇ ದುಡ್ಡೆಲ್ಲ ತಗೊಂಡ್ಬಿಟ್ಟಿದ್ದಾರೆ. ಇವಾಗ ತಗೊಂಡ್ಬಿಟ್ಟಿದ್ದಾರೆ. ನಾವು ನಮ್ಮ ಕೆಲಸ ಯಾವುದೇ ಥರ ನಾವು ನಿಲ್ಲಿಸಿಲ್ಲ. ನಾವು ಪ್ರಸಾದ ಏನು ಮಾಡಿದೀವಿ ಅದೆಲ್ಲ ಪ್ರಸಾದ ಕೊಡ್ತಾ ಇದ್ದೀವಿ. ನಮ್ಮ ಕೆಲಸ ನಾವು ಪೂಜೆ ಕೈಂಕರ್ಯ ಎಲ್ಲ ಮಾಡ್ತಾ ಇದ್ದೀವಿ. ಬಟ್ ಆಭರಣ ಇದು ದೇವ್ರಿಗೆ ಹಾಕೋದು ಎಲ್ಲ ಇವತ್ತು ಏನೂ ಇಲ್ಲ, ಎಲ್ಲ ಸೀಲ್ ಮಾಡಿಬಿಟ್ಟಿದ್ದಾರೆ. ಈಗ ಸರ್, ಯಾವುದೇ ಒಂದು ದೇವಸ್ಥಾನ ಅಂತಾನೆ ತಗೊಳ್ತೀನಿ ನಾನು. ಆರಂಭದಲ್ಲಿ ಈ ರೀತಿಗೆ ಪದ ಹೇಳ್ತೀನಿ, ಈ ಭ್ರಷ್ಟಾಚಾರ ಅನ್ನೋದು ಏನು ಎಲ್ಲ ಪದ ಹೆಂಗ್ ಬಂತು? 5 ವರ್ಷದಿಂದಲೂ ಆದಾಯ ಏನು ಅಂತ ಅವ್ರು ಏನೋ ಒಂದು ಕೇಳಿ ಒಂದು ನೋಟಿಸ್ ಕೊಟ್ಟಿರ್ತಾರೆ, ನಿಮ್ ಗಮನಕ್ಕೆ ಬಂದಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ. ದೇವಸ್ಥಾನದ ಆದಾಯ ಎಷ್ಟು ಸರ್ ವರ್ಷಕ್ಕೆ? 1.5 ಕೋಟಿ ಇದೆ ಅಂತ ಅನ್ಕೊಳ್ಳು. ಸುಮಾರು 1.5 ಕೋಟಿ ಇದೆ. ಕೇವಲ ಉಂಡಿ ಮತ್ತು ಬಾಡಿಗೆ ಅಷ್ಟೇ ನಮ್ದು. ಅದ್ರ ಬಿಟ್ಟು ಹೊರತುಪಡಿಸಿ ಬೇರೆ ಆದಾಯ ಇಲ್ಲ ನಮ್ಮ ದೇವಸ್ಥಾನಕ್ಕೆ. ಓಕೆ, ಹಾಗಾದ್ರೆ ನೋಟಿಸ್ ಬಂದಿಲ್ಲ. ನೋಟಿಸ್ ಬರ್ದೆ ಅದು ಹೇಗೆ ಕಂಟ್ರೋಲಿಗೆ ತಗೊಳ್ತಾರೆ? ನನ್ಗೆ ಈಗಲೂ ಅದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ ಮೇಡಮ್. ಅದರಲ್ಲಿ ಪ್ರೊಸೀಜರ್ ಏನಿದೆ ಅಂತ ಹೇಳಿದ್ರೆ, ಆ ಥರ ಏನಾದರೂ ಗಮನಕ್ಕೆ ಬಂದರೆ, ಯಾರಾದರೂ ಆ ಥರ ಗಮನಕ್ಕೆ ಬಂದರೆ ಸರ್ಕಾರ ಏನು ಮಾಡಬೇಕಾಗತ್ತೆ, ನೋಟಿಸ್ ಕೊಡಬೇಕಾಗತ್ತೆ. ಅಷ್ಟೇ ಅಲ್ಲ, ಅದು ಆಡಿಟ್ ರಿಪೋರ್ಟನ್ನು ಅದನ್ನು ತನಿಖೆ ಮಾಡಬೇಕಾಗತ್ತೆ. ಆಡಿಟ್ ರಿಪೋರ್ಟನ್ನು ತನಿಖೆ ಅವರು ಸಾಕಷ್ಟು ಸಮಯ ಕೊಡಬೇಕಾಗತ್ತೆ. ಆಡಿಟ್ ರಿಪೋರ್ಟನ್ನು ಸ್ಟಡಿ ಮಾಡಬೇಕಾಗತ್ತೆ. ಅದರ ನಂತರ ಒಂದು ಕಮಿಟಿ ಇರುತ್ತೆ, ಕಮಿಟಿ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ. ಹಾಗೆ ಏಕಾಏಕಿಯಾಗಿ ನೋಟಿಸ್ ಇಲ್ಲದೆ ಈ ರೀತಿಯಾಗಿ ಸರ್ಕಾರ, ಇದು ಕಾನೂನು ಬಾಹಿರ ಇದೆ. ಇದು ಕರ್ನಾಟಕ ಎಂಡೋಮೆಂಟ್ ಆಕ್ಟ್ 1987 ಒಂದು ಸ್ಪಷ್ಟವಾದ ಉಲ್ಲಂಘನೆ ಇದೆ. ಮನೆ ಸೀಸ್ ಮಾಡ್ತೀವಿ ಅಂದ್ರೆ ಒಂದು ನೋಟಿಸ್ ಕೊಡ್ತಾರೆ ಸರ್. ಅಂತದ್ರಲ್ಲಿ 100 ವರ್ಷಗಳ ಇತಿಹಾಸ ಇರೋ ದೇವಸ್ಥಾನಕ್ಕೆ ನೀವು ನೋಟಿಸ್ ಕೊಟ್ಟೇ ಇಲ್ಲ ಅಂತಿದ್ದೀರಿ. ಅವ್ರು ನಾವು ನೋಟಿಸ್ ಕೊಟ್ಟಿದೀವಿ, ಅಲ್ಲಿ ಏನೋ ಅವ್ಯವಹಾರ ಆಗಿದೆ ಅನ್ನೋದು ಕಂಡು ಬಂದಿದೆ, ಹಂಗ ಕಂಟ್ರೋಲಿಗೆ ತಗೊಂಡಿದೀವಿ ಅಂತ ಗೌರ್ಮೆಂಟ್ ಅವ್ರು ಹೇಳ್ತಾರೆ, ಮಿನಿಸ್ಟ್ರು ಅದನ್ನೇ ಹೇಳ್ತಾರೆ. ಈಗ ಅಲ್ಲೇ ಇದ್ದಾರೆ ಆಫೀಸರ್, ಅವ್ರು ಭಕ್ತಾದಿಗಳಿಗೆ ಒಂಥರ ಕನ್ಫ್ಯೂಷನ್ ಇದು. ಇಲ್ಲ, ಅವ್ರು ಏನು ಹೇಳಿದ್ದಾರೆ, ಈ ಹಿಂದೆ ನಡೆದಿರೋ ನಾವು ಈ ಕಳ್ತನದಲ್ಲಿ ಅದ್ರ ಮೇಲೆ ನಾವು ಪರಿಶೀಲನೆ ಮಾಡಿ ನಾವು ಬಂದಿದ್ದೀವಿ. ನೀವೇನೇ ಇದ್ರು ನೀವು ಕಾನೂನು ಅಧಿಕಾರ ಇದೆ. ಈಗ ಕಳ್ಳತನ ಆದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಅದು ಕಂಪ್ಲೇಂಟ್ FIR ಆಗಿದೆಯಲ್ಲ, ಪೊಲೀಸ್ ಸ್ಟೇಷನ್ ಇನ್ವೆಸ್ಟಿಗೇಷನ್ ಮಾಡಬೇಕು. ಧಾರ್ಮಿಕ ದತ್ತಿ ಇಲಾಖೆಗೆ ಈ ಕಳ್ಳತನದ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಯಾವ ಅಧಿಕಾರ ಕೊಟ್ರು? ಆ ಕಳ್ಳತನದ ಆಧಾರದ ಮೇಲೆ ಇವರು ಯಾವ ಆಧಾರದ ಮೇಲೆ ಅದನ್ನ ಟೇಕ್ ಓವರ್ ಮಾಡ್ತಾರೆ? ಮುಜರಾಯಿ ಇಲಾಖೆ ಎಂಟ್ರಿ ಆಗೋದೇ ಅಲ್ಲಿ ಏನೋ ಒಂದು ಅವ್ಯವಹಾರ ಆಗ್ತದೆ, ಅಕ್ರಮ ಅನ್ನೋದೇ ಅದೇ ಏನು ಅಂತ ನಂಗೆ ಅದುವರೆಗೂ ಅವ್ರನ್ನೇ ಕೇಳಬೇಕು. ಅವ್ರು ಆಲ್ರೆಡಿ ಒಂದು ನೋಟಿಸ್ ಕೊಟ್ಟಿದ್ದಾರೆ. ನೀವು ನೋಡಿದ್ರೆ ಒಂದು 3-4 ವರ್ಷದಿಂದ ಆದಾಯನೇ ಇಲ್ಲ ದೇವಸ್ಥಾನಕ್ಕೆ ಅಂತ ಏನೋ ಹೇಳಿದಿರಿ, ಉತ್ತರ ಹೋಗಿದೆ. ಈಗ ತಮ್ಮ ಮಾಧ್ಯಮದಲ್ಲಿ ನಿನ್ನೆ ನಾನು ತೋರಿಸಿದ್ದೀನಿ ಆಡಿಟ್ ರಿಪೋರ್ಟ್ 23-24ನೇ ಸಾಲಿಂದು ನಾವು ಆಡಿಟ್ ರಿಪೋರ್ಟ್ ಸಬ್ಮಿಟ್ ಮಾಡಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಎಲ್ಲ ಡೈರೆಕ್ಟ್ ಆಗಿ ತೋರಿಸಿದ್ದೀನಿ. ಇವತ್ತು ತಾವೆಲ್ಲರೂ ಬಂದು ನೋಡ್ಬೋದು. ಇದುವರೆಗೂ ಇನ್ಕಮ್ ಟ್ಯಾಕ್ಸ್, ಆಡಿಟು, ಅಕೌಂಟ್ಸ್ ಎಲ್ಲ ಇದೆ ನಮ್ಮ ಹತ್ರ. ಅಲ್ಲ, ಯಾವ ಆಧಾರದ ಮೇಲೆ ಇದು ಭ್ರಷ್ಟಾಚಾರ ಅವರು ಸುಮ್ಮನೆ ಓವರಲ್ ಆಗಿ 25 ವರ್ಷ ಏನಿಲ್ಲ. ನಾನು ಅದ್ರ ಬಗ್ಗೆ ಕೇಳಬೇಕು. ಈಗ CCTV ಫುಟೇಜ್ ಇಂದ ಒಂದು ದೊಡ್ಡ ಟಾಕ್ ಇದೆ, ಅದ್ರ ಬಗ್ಗೆ ಹೇಳಿ. ಅದೇ ಈಗ 1.5 ವರ್ಷದಿಂದ ಒಂದು ಬಂತು, ಇದೆ ಧರ್ಮದರ್ಶಿಗಳ ಮೇಲೆ ಮತ್ತೆ ಅರ್ಚಕರುಗಳ ಮೇಲೆ ಅವ್ಯವಹಾರ ಅಂತ ಬಂತು. ಅದನ್ನೆಲ್ಲ ನಾವು ಸಮಿತಿಯವರೆಲ್ಲ ಸೇರಿ ವಕೀಲರನ್ನು ಸಂದರ್ಶನ ಮಾಡಿ ಅವರ ಆದೇಶದ ಮೇರೆಗೆ ಅವ್ರ ಮೇಲೆ ರಿಕವರಿ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ವಿ. ಅವ್ರ ಜಾಗಕ್ಕೆ ಅವರೇ ವಂಶಸ್ಥರನ್ನ ಈಗ ನೇಮಕ ಮಾಡ್ಕೊಂಡಿದ್ದೀವಿ. ಅದ್ರ ಮೇಲೆ ಪೊಲೀಸರು FIR ಮಾಡಿದ್ದಾರೆ, ಇದು ಮಾಡಿದೆ, ಅದು ನ್ಯಾಯಾಲಯದಲ್ಲಿ ಇದೆ, ನಡೀತಾ ಇದೆ.
ಇದು ಅದಾದ್ಮೇಲೆ ಹೈಕೋರ್ಟಲ್ಲಿ ಇದೆ. ಭ್ರಷ್ಟಾಚಾರ ಅಂದ್ರೆ ಯಾವುದು ಯಾವುದು ಯಾವ ಮೂಲ ಯಾವುದು ಭ್ರಷ್ಟಾಚಾರ ಅಂದ್ರೆ ಯಾವುದು ಮೂಲ ಅಂತ ಹೇಳ್ಬೇಕಲ್ವಾ? ಯಾರು ನೋಡಿ ಇಂಥದ್ರಲ್ಲಿ ಭ್ರಷ್ಟಾಚಾರ ಆಗಿದೆ, ಇಂಥದ್ರಲ್ಲಿ ಭ್ರಷ್ಟಾಚಾರ ನಾನು ಆಗಿದೆ. ಕೇಳ್ಪಟ್ಟಿದ್ದೀನಿ ಆಂಜನೇಯ ದೇವಸ್ಥಾನಕ್ಕೆ ಒಂದು ಮಗುನ್ ಕರ್ಕೊಂಡು ಹೋಗಿ ತಾಯ್ತಾ ಕಟ್ಟಿಸ್ತಾರಲ್ಲ ವರ್ಷದಲ್ಲಿ, ಅದ್ರಲ್ಲೇ ಎಷ್ಟೋ ಒಂದು ದೊಡ್ಡದಾಗಿ ಉದ್ಧಾರ ಮಾಡ್ಬೋದು, ಜೀರ್ಣೋದ್ಧಾರ ಮಾಡ್ಬೋದು ದೇವಸ್ಥಾನಕ್ಕೆ, ಆ ಪ್ರಮಾಣದಲ್ಲಿ ಕಾಣಿಕೆ ಹರಿದು ಬರುತ್ತೆ ಅಂತ ಕೇಳಿದ್ವಿ ನಾವು. ಸೊ ಅಲ್ಲೇನಾದ್ರೂ ಭ್ರಷ್ಟಾಚಾರ ಆಗಿದ್ಯಾ, ಏನಾಗಿದೆ? ಈಗ ಅವರೊಂದು ಆರೋಪ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೊಂದು ಹುರುಳಿರ್ಬೇಕಲ್ವಾ? ನಿಮ್ಮ ಅನುಮಾನ ಏನು? ಸರ್ಕಾರ ಯಾಕೆ ಗಾಳಿ ಆಂಜನೇಯ ದೇವಸ್ಥಾನವನ್ನೇ ಟಾರ್ಗೆಟ್ ಮಾಡ್ತಾ ಇದೆ ಅಂತ ನಿಮ್ಗೆ ಅನಿಸ್ತು? ಇದರಲ್ಲಿ ಈ ತಾಯ್ತ ಆಗಲಿ, ಅಭಿಷೇಕ ಆಗಲಿ, ಬೆಣ್ಣೆ ಅಲಂಕಾರ ಆಗಲಿ, ಇವೆಲ್ಲ ಭ್ರಷ್ಟಾಚಾರದ ಕಾರಣ ಬರಲ್ಲ. ಅದು ಅರ್ಚಕರಿಗೆ ಸಂಭಾವನೆಗೆ ಅಂತ ಬಿಟ್ಟಿದೆ.